ಸೈನಿಕರಿಗೆ ಜಾತಿ, ಧರ್ಮ, ಭಾಷೆ, ಪ್ರಾಂತ್ಯ ಯಾವುದು ಇರಲ್ಲ ಸರ್? ಇಲ್ಲ, ಡೆಫಿನೆಟ್ಲಿ ಇಲ್ಲ ಸರ್. ಜಾತಿ, ಪ್ರಾಂತ ಅಥವಾ ಬೇರೆ ಬೇರೆ ರಾಜ್ಯಗಳು ಇಂಥ ಪರಿಸ್ಥಿತಿ ಆರ್ಮಿಯಲ್ಲಿ ಸೇರಿದಾಗ ಬರೋದೇ ಇಲ್ಲ. ಇಲ್ಲಿ ಒಂದು ವಿಷಯ ನಾನು ಹೇಳಕ್ಕೆ ಶುರು ಮಾಡ್ತೇನೆ. ಜಾತಿ ಇಲ್ಲವೇ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಅಲ್ಲಿ ಎಲ್ಲ ಜಾತಿಯವರು ಬಂದಿರ್ತಾರೆ. ಅದಕ್ಕೆ ತಾಕಾಗಿ ಎಲ್ಲ ಜಾತಿಯವ್ರಿಗೆ ಏನೇನು ಬೇಕೋ ಆ ಫೆಸಿಲಿಟಿ ಕೊಟ್ಟಿದ್ದಾರೆ, ಎಲ್ಲಿಗೂ ಕೊಟ್ಟಿದ್ದಾರೆ. ಅವರವರ ಧರ್ಮಗಳನ್ನ ಆಚರಣೆ ಮಾಡೋದಕ್ಕೆ ಅವಕಾಶ. ನಮಗೆ ಹಿಂದೂಗಳಿಗೆ ನಮಗೆ ದೇವಸ್ಥಾನ ಕೊಟ್ಟಿದ್ದಾರೆ. ಕ್ರಿಶ್ಚಿಯನ್ಸ್ಗೆ ಅಲ್ಲೇ ಒಂದು ಸಣ್ಣದೊಂದು ಇದು ಮಾಡಿ ಅವ್ರಿಗೊಂದು ಚರ್ಚ್ ಅಂತ ಮಾಡಿಕೊಟ್ಟಿರ್ತಾರೆ. ಮುಸಲ್ಮಾನರಿಗೆ ಅವ್ರಿಗೆ ಬೇರೆ ಮಾಡಿಕೊಟ್ಟಿರ್ತಾರೆ. ಈ ತರ ಬೇರೆ ಬೇರೆನೇ ಇದೆ. ಅದಕ್ಕೆ ಒಬ್ಬ ರಿಲಿಜಿಯಸ್ ಟೀಚರ್ ಅಂತ ಬೇರೆ ಇರ್ತಾರೆ. ಆರ್ಮಿಲಿ ಅವರು ನಮ್ಮ ಹಿಂದೂಗಳಿಗೆ ಅವ್ರಿಗೆ ಎಲ್ಲ ಭಜನೆ ಹೇಳ್ಕೊಡೋದು ಅದ್ಭುತ ಎಲ್ಲ ಮಾಡ್ತಾನೆ. ಕ್ರಿಶ್ಚಿಯನ್ ಒಳಗೆ ಅವ್ರ ಥರ ಅವ್ರು ಮಾಡ್ಕೊತಾರೆ. ಮುಸ್ಲಿಮ್ಸ್ ಅವ್ರ ಥರ ಅವ್ರನ್ನ ಮಾಡಿಸ್ತಾರೆ. ಈ ಥರ ಅದರಲ್ಲಿ ಯಾವ ಥರದ್ದು ಒಂದು ಇದು ಭೇದ ಭಾವನೂ ಇಲ್ಲ ನಮ್ಮಲ್ಲಿ. ಆದರೆ ಮಾಡ್ತಾ ಇರ್ತಾರೆ. ಬಟ್ ದೇ ಆರ್ ಆಲ್ ಯುನೈಟೆಡ್ ಜಸ್ಟ್ ಲೈಕ್ ಬ್ರದರ್ಸ್. ಫರ್ದರ್ ಒಂದು ಕ್ಲಾರಿಫಿಕೇಶನ್, ಈಗ ಒಂದೊಂದು ಕೆಲವು ರೆಜಿಮೆಂಟ್ ಅಲ್ಲಿ ಎಲ್ಲರೂ ಒಂದೇ ಜಾತಿಗಳು ಇರಲ್ಲ. ಅಲ್ಲಿ ಬಂದು ಸೌತ್ ಇಂಡಿಯನ್ಸ್ ಇರ್ತಾರೆ, ಕ್ರಿಶ್ಚಿಯನ್ಸ್ ಇರ್ತಾರೆ, ಮುಸ್ಲಿಮ್ಸ್ ಇರ್ತಾರೆ, ಸಿಖ್ ಇರ್ತಾರೆ, ಜೈನರು ಇರ್ತಾರೆ. ಆಗ ಒಂದು ಸರ್ವಧರ್ಮ ಸ್ಥಳ ಅಂತ ಅಂದ್ರೆ ಒಂದೇ ಜಾಗದಲ್ಲಿ ಒಂದು ಕಡೆ ಚರ್ಚ್ ಇದ್ರದ್ದು ಕ್ರಿಶ್ಚಿಯಾನಿಟಿದು ಇದಿರುತ್ತೆ, ಅವ್ರದ್ದು ಹಿಂದೂಗಳ ದೇವಸ್ಥಾನ ಇರುತ್ತೆ, ಒಂದು ಕಡೆ ಮಸ್ಜಿದ್ ಇರುತ್ತೆ, ಜೈನರು ಇರುತ್ತೆ. ಇದೆಲ್ಲ ಒಂದೇ ಜಾಗದಲ್ಲಿ ಎಲ್ಲಾ ಕೂತು ಅದಕ್ಕೊಂದು ಪೆರೇಡು ಇರುತ್ತೆ. ವೀಕಲ್ಲಿ ಮಂಗಳವಾರ ಅಥವಾ ಶನಿವಾರ ಈ ತರ ಎಲ್ಲರೂ ಬಂದು ಅಸೆಂಬಲ್ ಆಗ್ಬೇಕು. ಪರ್ಸೆಂಟೇಜ್ ಆಫ್ ಕ್ರಿಶ್ಚಿಯನ್ಸ್ ಅಂಡ್ ಮುಸ್ಲಿಮ್ಸ್ ಎಷ್ಟಿರ್ಬೋದು ಸರ್? ಎಲ್ಲ ಬಟ್ ಲೆಸ್ ದ್ಯಾನ್ ಹಿಂದೂಸ್. ಇಟ್ ಈಸ್ ದೇರ್. Of course it is there. ಅಷ್ಟು ಕಮ್ಮಿನೇ ಇರ್ತಾರೆ. This is very much in army ಈ ತರ ಒಂದು ಸೆಟಪ್. But they are all very quite united there. ಅದನ್ನ ಮಾತ್ರ ನಾವು ಏನು ಮಾತಾಡುವಂಗೆ. ಯೂಶಲಿ ನಮ್ಗೇನಾಗುತ್ತೆ ಸರ್, ನಮ್ಮ ಬೇರೆ ಕಡೆ ಆಫೀಸ್ಗಳಲ್ಲಿ ಹೈರಾರ್ಕಿ ಇರುತ್ತೆ, ಬಾಸ್ ಇರ್ತಾರೆ, ಬಾಸಿಸಮ್ಮು ಅವೆಲ್ಲ ನಡೆಯೋದು, ಡಿಸ್ಪ್ಯಾರಿಟಿ ಅನ್ನೋಂಥದ್ದು ಇಲ್ಲ ಅಲ್ಲಿ. ಬಟ್ ರ್ಯಾಂಕ್ ಸ್ಟ್ರಕ್ಚರ್ ಏಕೆಂದ್ರೆ ಒಂದು ಆರ್ಡರ್ಸ್ ಕೊಟ್ಟರೆ ಅದನ್ನು ಒಬೇ ಮಾಡಿಸುವಂತ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇರಲೇಬೇಕು. ಇಲ್ದೇ ಆಗೋದೇ ಇಲ್ಲ. ಇಲ್ದೇ ಸಿಪಾಯಿನೂ ಒಬ್ಬ ಆಫೀಸರ್ನು ಒಂದೇ ರ್ಯಾಂಕು, ಇದು ಒಬ್ಬ ನೀನು ಹೋಗಯ್ಯ ನಾನು ಬರಯ್ಯ ಅಂತ ಮಾತಾಡಕ್ ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಹಿ ಹ್ಯಾಸ್ ಟು ಫಾಲೋ ಹಿಮ್. ಅವನು ಆರ್ಡರ್ ಕೊಡಬೇಕು, ಇವ್ನು ಫಾಲೋ ಮಾಡಬೇಕು. ಇಟ್ ಈಸ್ ದೇರ್ ಅಂಡ್ ಇಟ್ ಮಸ್ಟ್ ಬಿ ದೇರ್ ಆಲ್ಸೋ. ಇಲ್ದೇ ಡಿಸಿಪ್ಲಿನ್ ಇಲ್ಲ, ಡಿಸಿಪ್ಲಿನ್ ಬರೋದಿಲ್ಲ. ಅಗೇನ್ ಅಕಾರ್ಡಿಂಗ್ ಟು ದ ರ್ಯಾಂಕ್ ಅವರಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ ಅಷ್ಟೇ ಇರುತ್ತೆ. ಈಗ ಒಂದು ಸಿಪಾಯಿ ಅಂದ್ರೆ ಕೆಳಗಿನವನು ಏನಾದರೂ ದೊಡ್ಡ ವಿಷಯಗಳ ಬಗ್ಗೆ ಅವನು ಚರ್ಚೆ ಮಾಡಕ್ ಹೋಗಲ್ಲ. ಅದಕ್ಕೂ ಒಂದು ಹೈರಾರ್ಕಿಕಲ್ ಸ್ಟ್ರಕ್ಚರ್ ಇರುತ್ತೆ, ಅಲ್ಲಿ ಡಿಸ್ಕಷನ್ ಆಗುತ್ತೆ. ಅದನ್ನು ಒಬೆ ಮಾಡಿಸೋದು ಬಂದು ಮೇಲೆ ಇರುವ ಕೆಲಸ. ಪ್ರಮೋಷನ್ ಸ್ಟ್ರಕ್ಚರ್ಸ್ ಹೆಂಗಿರುತ್ತೆ ಸರ್? ಪ್ರಮೋಷನ್ ವಾಸ್ ವೆರಿ ವೆರಿ ಲೆಸ್. ಒಬ್ಬ ಸಿಪಾಯಿ ಬಂದು ಒಬ್ಬ ಹೌಲ್ದಾರ್ ರ್ಯಾಂಕ್ ಬರೋದಿಕ್ಕೆ ಆಗ್ಲೇ ಅವ್ನು ಮುದುಕ ಆಗ್ಬಿಟ್ಟಿದ್ದ. ಆ ತರ ಇತ್ತು ಮೊದಲಿಗೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಇದು ಮಾಡ್ತಾ ಇದ್ದಾರೆ. ನಾವು ಇಟ್ ಹಸ್ ಕಮ್ ಅಪ್. ಬಟ್ ಒಬ್ಬ ಸಿಪಾಯಿ ಕಡೆ ಸ್ವಲ್ಪ ಇದಾಗ್ತಾ 7-8 ವರ್ಷದಲ್ಲಿ ಒಂದು ರ್ಯಾಂಕು 2-3 ರ್ಯಾಂಕ್ ತಗೊಂಡಿರ್ತಾನೆ ಅವನು ಇದು ಮಾಡಿ. ಸೊ ಹೌಲ್ದಾರ್ ಬರೋ ಅದಕ್ಕೆ ಅವ್ನು ಇನ್ನೂ ಹುಡುಗನೇ ಇರ್ತಾನೆ, ತಗೊಂಡ್ಬಿಟ್ಟಿರ್ತಾರೆ ಅವ್ರು. ಈಗ ಡಿಪೆಂಡ್ಸ್ ಅಪಾನ್ ದ ಸರ್ವಿಸಸ್ ಟು ಸರ್ವಿಸ್. Navy. When I come to Air Force, it is unlike Army. Okay. Unlike Army. Namdu hege andre, we have, say at the for example, I am a engineering department. Namalli 4 department ide. Flying branch, engineering branch, admin branch and logistic branch ಅಂತ ಹೇಳಿ. ಇವಾಗ admin ನ logistics ನ ಸೇರಿಸ್ಬಿಟ್ಟಿದ್ದಾರೆ, HRM ಅನ್ನು ಮಾಡಿದ್ದಾರೆ ಈಗ ಲೇಟೆಸ್ಟ್ ಆಗಿ. Otherwise we had 4, in fact ಹಳೆ ಏರ್ ಫೋರ್ಸ್ ಅಲ್ಲಿ 5 ಬ್ರಾಂಚಸ್ ಇದ್ವು. As I told you, flying branch, engineering branch, ಅಡ್ಮಿನಿಸ್ಟ್ರೇಷನ್ ಬ್ರಾಂಚ್, ಲಾಜಿಸ್ಟಿಕ್ಸ್ ಬ್ರಾಂಚ್ ಅಂಡ್ ಕ್ಯಾಟರಿಂಗ್ ಬ್ರಾಂಚ್ ಅಂತ ಹೇಳಿ. ಸೊ ಇದನ್ನು 3 ತೆಗೆದು ಒಂದು ಮಾಡಿ HRM ಮಾಡಿದ್ರು.
ಮಿಕ್ಕಿದೆರಡು ಹಾಗೇ ಇದೆ. ಫ್ಲೈಯಿಂಗ್ ಅಂಡ್ ಇಂಜಿನಿಯರಿಂಗ್ ಈಸ್ ಆಸ್ ಗುಡ್ ಆಸ್ ಸೇಮ್. ಹ್ಮ್ ಇವಾಗ ಫ್ಲೈಯಿಂಗ್ ಬ್ರಾಂಚಲ್ಲಿ ಅಫ್ಕೋರ್ಸ್ ಪ್ರಮೋಷನ್ಸ್ ಆರ್ ಫಾಸ್ಟ್. ದೇ ಆರ್ ದ ಪೈಲಟ್ಸ್, ದೇ ಆರ್ ದ NDA ಪಾಸ್ ಔಟ್ಸ್. ಓಕೆ ಓಕೆ ಓಕೆ, ಈ ಕಡೆ ಇಂಜಿನಿಯರಿಂಗ್ ಬ್ರಾಂಚಲ್ಲಿ ಬಂದರೆ ಅದರಲ್ಲಿ ವಿ ಹ್ಯಾವ್ ಆಫೀಸರ್ಸ್ ಅಂಡ್ ಮೆನ್. ಹ್ಮ್ ಟೆಕ್ನಿಷಿಯನ್ಸು ಇದ್ದಾರೆ, ಇಂಜಿನಿಯರ್ಸು ಇದ್ದಾರೆ ಅದರಲ್ಲಿ. ಓಕೆ, ಅಲ್ಲಿ ಆ ಇಂಜಿನಿಯರ್ಸ್ ಡೈರೆಕ್ಟಾಗಿ ಆಗಬೇಕು ಅಂದರೆ ನಿಮಗೆ ಆ್ಯಸ್ ಯೂಶುವಲ್ ನೀವೇನು ಇಂಜಿನಿಯರಿಂಗ್ ಮಾಡಿರ್ತೀರೋ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್, ವಾಟ್ ಎವರ್ ಇಸ್ ಅಟೆಂಡ್ ದೇ ಕ್ಯಾನ್ ಜಾಯ್ನ್. ಹ್ಮ್ ಆ ರೀತಿಯಾಗಿ ಸ್ಟ್ರಕ್ಚರಲ್ಲಿ ನೋಡಿದಾಗ ನಮ್ಮಲ್ಲಿ ಏರ್ಫೋರ್ಸಲ್ಲಿ ಪ್ರಮೋಷನ್ಸ್ ಆರ್ ಫಾಸ್ಟರ್. ಅಂದರೆ ವಿ ನೀಡ್ ನಾಟ್ ಟು ಸ್ಲಾಗ್. ಹ್ಮ್ ಯಾಕೆ ಅಂತ ಹೇಳಿದ್ರೆ ಪ್ರತಿ ಪ್ರಮೋಷನ್ಸು ಎಕ್ಸಾಮ್ ಇದೆ. ಓಹೋ ಯು ಹ್ಯಾವ್ ಟು ಕ್ವಾಲಿಫೈ ಫಾರ್ ದಟ್. ಹ್ಮ್ ಪ್ರತಿ ರ್ಯಾಂಕ್ಗೆ ಸೇ ಫಾರ್ ಎಕ್ಸಾಂಪಲ್ ಕೆಳಗಿಂದ ಬರೋದಾದರೆ ಫಸ್ಟ್ ವಿ ಆರ್ ಟ್ರೈನೀಸ್, ACUTs ಅಂತೀವಿ. ಏರ್ಕ್ರಾಫ್ಟ್ಸ್ಮನ್ ಅಂಡರ್ ಟ್ರೈನಿಂಗ್, ACUT ಅಂತೀವಿ. ಅಂಡರ್ ಟ್ರೈನಿಂಗ್ ಮೇ ಬಿ ಇಟ್ ಇಸ್ 2 years or 3 years, ವಾಟ್ ಎವರ್ ದ ಟ್ರೈನಿಂಗ್ ಇಸ್. ನಾರ್ಮಲಿ 2 years ಇರುತ್ತೆ ಟೆಕ್ನಿಕಲ್ ಟ್ರೈನಿಂಗ್ಗೋಸ್ಕರ. 2 years ಆಗಿದ ತಕ್ಷಣ you'll become AC, that is aircraftsman. ಹ್ಮ್ Then you'll become LAC, leading aircraftsman. Then you'll become corporal. Corporal is a very powerful, it is the only substantive rank ಅಂತ ಹೇಳ್ತೀವಿ ನಾವು. ಅಂದರೆ ಹಿಟ್ಲರಿನ್ ರ್ಯಾಂಕ್ ಕಾರ್ಪೊರಲ್ ಇತ್ತು. ಓಕೆ ಹಿಟ್ಲರ್ ತದನಂತರ ಎಕ್ಸಾಮ್ ಬರೀತೀವಿ. ಮತ್ತೆ ವಿಲ್ ಕಮ್ ಟು ದ ಕ್ಯಾಡರ್ ಆಫ್ SNCOs, ಅವರಲ್ಲಿ JCOs ಅಂತೀವಿ, ನಮ್ಮ SNCOs ಅಂತೀವಿ, ಸೀನಿಯರ್ ನಾನ್ ಕಮಿಷನ್ ಆಫೀಸರ್ಸ್ ಅಂತೀವಿ. ಸೊ ಅದಕ್ಕೆ ದೆನ್ ದ ಫಸ್ಟ್ ರ್ಯಾಂಕ್ ಇಸ್ ದೇರ್, ಓವರ್ ದೇರ್ ಇಸ್ ಸಾರ್ಜೆಂಟ್, ಅದಕ್ಕೆ ಎಕ್ಸಾಮ್ ಇದೆ. ನೆಕ್ಸ್ಟ್ ವಿ ಗೋ ಟು ಜೂನಿಯರ್ ಮ್ಯಾನೇಜ್ಮೆಂಟ್ ಲೆವೆಲ್, ಜೂನಿಯರ್ ಲೆವೆಲ್ ಮ್ಯಾನೇಜ್ಮೆಂಟ್, JW ಅಂತೀವಿ, ಜೂನಿಯರ್ ವಾರಂಟ್ ಆಫೀಸರ್ ಅಂತೀವಿ. ತದನಂತರ ಮತ್ತೆ ಪ್ರಮೋಷನ್ ಬಂದರೆ ವಾರಂಟ್ ಆಫೀಸರ್ಸ್ ಆಗ್ತೀವಿ. ಅದಾದಮೇಲೆ MWs ಆಗ್ತೀವಿ, ಮಾಸ್ಟರ್ ವಾರಂಟ್ ಆಫೀಸರ್ಸ್ ಆಗ್ತೀವಿ. ಇಟ್ ಇಸ್ ಇನ್ ದ ಸ್ಟ್ರಕ್ಚರ್ ಆಫ್ ಮೆನ್, ಅಂದರೆ ಟೆಕ್ನಿಷಿಯನ್ ಲೆವೆಲಲ್ಲಿ. ಆರ್ ಎನಿ ಅದರ್ ಸೇಮ್ ಗೋಸ್ ವಿತ್ ಲಾಜಿಸ್ಟಿಕ್ಸ್, ಸೇಮ್ ಗೋಸ್ ವಿತ್ ಕ್ಯಾಟ್ರಿಂಗ್, ಎವ್ರಿಥಿಂಗ್. ಇದು ಬಿಟ್ಟರೆ ಆಫೀಸರ್ಸ್ ಆದಾಗ ನಿಮಗೆ ಫಸ್ಟ್ ಬರೋದೇ ನಮಗೆ ಫ್ಲೈಯಿಂಗ್ ಆಫೀಸರ್, ಫ್ಲೈಟ್ ಲೆಫ್ಟಿನೆಂಟ್, ಸ್ಕ್ವಾಡ್ರನ್ ಲೀಡರ್, ತದನಂತರ ವಿ ಹ್ಯಾವ್ ವಿಂಗ್ ಕಮಾಂಡರ್, ದೆನ್ ಗ್ರೂಪ್ ಕ್ಯಾಪ್ಟನ್, ದೆನ್ ಆ ಥರ ಏರ್ ವೈಸ್ ಮಾರ್ಷಲ್, ಏರ್ ಮಾರ್ಷಲ್, ಏರ್ ಚೀಫ್, ಲಾಸ್ಟ್ ಒನ್ ಇಸ್ ಏರ್ ಚೀಫ್ ಮಾರ್ಷಲ್. ಫಾರ್ ಎಕ್ಸಾಂಪಲ್ ಇವಾಗ ಆರ್ಮಿನ ಟೋಟಲ್ ನಂಬರ್ ಆಫ್ ಪೀಪಲ್ ತಗೊಂಡ್ರೆ ಇಟ್ ಇಸ್ ಇನ್ ಲ್ಯಾಕ್ಸ್. ಹ್ಮ್ ಏರ್ಫೋರ್ಸ್ ತಗೊಂಡ್ರೆ ಇಟ್ ಇಸ್ ಇನ್ ಥೌಸಂಡ್ಸ್. ಎಸ್, ದಟ್ಸ್ ಟ್ರೂ. ಇಟ್ ಇಸ್ ಇನ್ ಥೌಸಂಡ್ಸ್. ನೇವಿನ ತಗೊಂಡ್ರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ 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 ಲೆಸ್ ದೆನ್ 1000. ಲೆಸ್ ದನ್ 1000 ಅಲ್ಲ, Numbers will vary, sir. Near to 1000. ನಿಯರ್ ಟು 1000 ಮೇಲೆ ಇರ್ತಾರೆ, ಬಟ್ ನಾಟ್ ಲೈಕ್ ದಟ್. Okay. ಆತ ಅವ್ರಿಗಿನ್ನ ಸ್ವಲ್ಪ ಕಮ್ಮಿ ಇರ್ತಾರೆ ಈ ಥರ. ಯಾಕೆಂದ್ರೆ ಅವರವರ ಡ್ಯೂಟೀಸ್ ಮೇಲೆ ಹೋಗುತ್ತೆ. ಇವಾಗ ಸ್ವಲ್ಪ ಬಹಳ ಕಮ್ಮಿ ಆಗಿರೋದ್ರಲ್ಲಿ ನೇವಿನವ್ರಿಗೆ ಎಲ್ಲಾನು ತಗೊಂಡೋಗಿ ನಾವು ಸಮುದ್ರದಲ್ಲಿ ಎಸಕ್ಕಾಗಲ್ಲ ಅಲ್ವಾ. ಅವ್ರದ್ದೇ ಒಂದು ಸ್ಪೆಷಲೈಸ್ಡ್ ಏರಿಯಾ ಕ್ರೂಸ್ ಇರುತ್ತೆ, ಅದ್ರಲ್ಲಿ ಎಷ್ಟು ಬೇಕು ಸ್ಟಾಫ್ ಅದನ್ನೇ ಇಟ್ಕೊಂಡಿರ್ತಾರೆ. ಮತ್ತೆ ಅದಕ್ಕೆ ಸಪೋರ್ಟಿಂಗ್ ಸ್ಟಾಫ್ ಬರಬೇಕು, ಅದನ್ನು ಇಟ್ಕೊಂಡಿರ್ತಾರೆ. ಮತ್ತೆ ಅಡ್ಮಿನ್ ಸ್ಟಾಫ್ ಒಂದು ಬೇಕು, ಎಲ್ಲದಕ್ಕೂ ಅಡ್ಮಿನ್ ಸ್ಟಾಫ್ ಬಂದೇ ಬರುತ್ತೆ. ಎಲ್ಲ ಇದೆ ಅವ್ರದ್ರೊಳಗೂ ಅಡ್ಮಿನ್ ಸ್ಟಾಫ್ ಇದೆ, ನಮ್ಮ ಆರ್ಮಿನಲ್ಲೂ ಇದೆ, ನೇವಿನಲ್ಲೂ ಇರುತ್ತೆ. ಅಡ್ಮಿನ್ ಸ್ಟಾಫ್ ಬೇಕೇ ಬೇಕು. ಯಾಕಂದ್ರೆ ಅವ್ರು ಲೆಕ್ಕಪತ್ರ ನೋಡ್ಬೇಕು, ಇದು ಮಾಡ್ಬೇಕು, ಅಡ್ಮಿನಿಸ್ಟ್ರೇಷನ್ ಫುಲ್ ಬರುತ್ತೆ. ಅವ್ರು ಇರೋದಕ್ಕೆ ಎಂತ ಜಾಗ ಇಟ್ಕೊಡ್ಬೇಕು, ಅವ್ರಿಗೆ ಎಂತ ಮಾಡ್ಕೊಡ್ಬೇಕು, ಎಲ್ಲ ಅದ್ರೊಳಗೆ ಬಂದ್ಬಿಡುತ್ತೆ. ಸೊ ಅಡ್ಮಿನ್ ಸ್ಟಾಫ್ ಒಂದು ಇದ್ದೇ ಇರುತ್ತೆ ಅವ್ರಿಗೆ. ಈ ಥರ ಎಲ್ಲದರಲ್ಲೂ ಕೂಡ ಜಾಸ್ತಿ ಜನ ಇರೋದು ಯಾರು ಅಂದರೆ ಇನ್ಫೆಂಟ್ರಿ ಒಳಗೆ ಇರ್ತಾರೆ. ಪರ್ಸನಲ್ ಲೈಫ್ ಆಫ್ ಎ ಸೋಲ್ಜರ್ ಹೇಗಿರುತ್ತೆ ಅದಾದ್ರೆ ಕಲ್ಪನೆ ಮಾಡ್ಕೊಳ್ಳೋಕೆ ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ಅದೊಂದು ಕುತೂಹಲ ಹೇಗಿರುತ್ತೆ. ಪರ್ಸನಲ್ ಅಂತ ಏನಿಲ್ಲ, ಇರೋದಿಲ್ಲ. ಪರ್ಸನಲ್ ಅಂತ ಐ ಡೋಂಟ್ ಥಿಂಕ್ ದೇರ್ ಇಸ್ ನೋ ಪರ್ಸನಲ್ ಲೈಫ್. ಎವ್ರಿಥಿಂಗ್ ಈಸ್ ಸ್ಲೇಟೆಡ್. ಎವ್ರಿಥಿಂಗ್ ಇಸ್ ರಿಲೇಟೆಡ್, ಸ್ಲೇಟೆಡ್, ಎಲ್ಲ ಬರೆದು ಬಿಟ್ಟಿದ್ದಾರೆ ಅಂತ ಅರ್ಥ. ಸೊ ಇವಾಗ ನಾನು ಒಂದು ಫ್ಯಾಮಿಲಿ ತಗೊಂಡು ಹೋಗ್ಬೇಕು ಅನ್ನೊಂದು, ಆ ಫ್ಯಾಮಿಲಿ ಮೆಂಬರ್ಸ್ ಹೆಂಗಿರಬೇಕು ಅವ್ರದ್ದೇ ಬೇರೆ ಇದು ಗೊತ್ತಾಯ್ತಲ್ಲ. ಅವ್ರಿಗೆ ರೇಷನ್ ಬೇರೆ ತಂದ್ಕೊಡ್ತಾರೆ, ಅದನ್ನು ಬೇರೆ ತಂದ್ಕೊಡ್ತಾರೆ, ಎಲ್ಲ ಇದೇ ಇರುತ್ತೆ. ದೇ ವಿಲ್ ಗೆಟ್ ಎವ್ರಿಥಿಂಗ್, ಬಟ್ ದಿ ಕ್ವಾಲಿಟಿ ಆಫ್ ರೇಷನ್ ಈಸ್ ಆಲ್ಸೋ ದೇರ್ ಇನ್ ದಟ್ ಒನ್. ಆರ್ಮಿ ಅವ್ರಿಗೆ ಬಂದು ಸ್ವಲ್ಪ ವರ್ಸ್ಟ್ ಕಂಡೀಷನ್ಸ್ ಇರುತ್ತೆ ನಮ್ಮದು. ಏರ್ಫೋರ್ಸ್ ಇಸ್ ಕ್ವೈಟ್ ಬೆಟರ್ ಆ್ಯಂಡ್ ಸ್ಟಿಲ್ ಬೆಟರ್ ಇಸ್ ನೇವಿ ಫುಡ್ನೊಳಗೆ. ನಮ್ಗೆ ಸ್ವಲ್ಪ ಜೋರಾಗಿರೋ ಚಪಾತಿಗಳು ಇಟ್ಟಿಟ್ಟಗಳ ಅದು ಇದು ಎಲ್ಲ ಸಿಗುತ್ತೆ ನಮಗೆ ತಿನ್ನೋದಕ್ಕೆ. ಈವನ್ NCOs ಮೆಸ್ ಅಂತ ಈಗ ಆತರ ಇಲ್ಲ, ಮೊದಲು ಇದಿರ್ಬೋದು, ಬಟ್ ಫುಡ್ ವಿಚಾರದಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಇಟ್ ಇಸ್ ವೆರಿ ಗುಡ್ ಇನ್ ಡೇಟ್. ರೇಷನ್ಸ್ ಇಷ್ಟೇ ಬೇಕು, ಒಂದು ಮನುಷ್ಯನಿಗೆ ಎಷ್ಟು ತಿನ್ಬೇಕು ಅಷ್ಟೇ. ಈಗ ಏನಾಗುತ್ತೆ, ಒಬ್ರು ಕಡಿಮೆ ತಿಂತಾರೆ, ಒಬ್ರು ಜಾಸ್ತಿ ತಿಂತಾರೆ, ಅದೆಲ್ಲ ಇದೆ. ಸರ್ಪ್ಲಸ್ ಇದ್ದೇ ಇರುತ್ತೆ. ದೇರ್ ಇಸ್ ನೋ ಕಾಂಪ್ರಮೈಸ್ ಇನ್ ಫುಡ್. ಅದು ಕ್ವಾಲಿಟಿ ಆಫ್ ಫುಡ್ 1984, ಬಟ್ ನೌ ಇಟ್ ಇಸ್ ಡ್ರಾಸ್ಟಿಕಲಿ ಇಂಪ್ರೂವ್ಡ್. ನೋ ನಥಿಂಗ್ ಲೈಕ್ ದಟ್. they are fighting also for a good better this thing. Technology is improved anything else.
ಈಗ ಒಂದು ಇಲ್ಲಿ ನೀವು ಆಪರೇಷನ್ ಸಿಂಧೂರ್ ಅದ್ರ ಬಗ್ಗೆನೂ ಒಂದು ಮಾತು ಹೇಳಲಿಕ್ಕೆ ಸಿಂಧೂರ್ ಯಾಕೆ ಬಂತು ಅಂತ. ಎಸ್ ಎಸ್ ಎಸ್. ಈಗ ಸಿಂಧೂರ್ ಅಂದ್ರೆ ಈಗ ಕೆಲವರು ಪೊಲಿಟಿಷಿಯನ್ಸ್ ಇದನ್ನೆಲ್ಲ ರೈಸ್ ಮಾಡಿದ್ರು ಒಂದು ಕ್ವಶನ್, ಯಾಕೆ ಸಿಂಧೂರೇ ಇಟ್ರು. ಹೌದು, ಯಾಕೆ? ಸಿ ನಮ್ಮ ದೇಶದ ಪ್ರಜೆಗಳ ಯಾವ್ದೆಲ್ಲ ಸಿಂಧೂರ ಇದೆ, ಸಿಂಧೂರಿಂದ ಸೆನ್ಸ್ ನಾವೇನು ಹೇಳ್ತೀವಿ ತಾಲಿಗಳನ್ನು ಜಾತಿಗಳನ್ನು ಕೇಳಿ ಒಡೆದಾಕಿದ್ರು. ಸೊ ಅದಕ್ಕೆ ರಿಲೇಷನ್ ಆಗಿಯೇ ಒಂದು ಹೆಸರು ಕೊಡ್ಬೇಕು ತಾನೆ. ಕರೆಕ್ಟ್ ಕರೆಕ್ಟ್. ಅದನ್ನ ರಿಲೇಷನ್ ಆಗಿಯೇ ಅದಕ್ಕೆ ಸಿಂಧೂರ್ ಕೊಟ್ರು. ಸಿಂಧೂರ್ ಆಪರೇಷನ್ ಈಗ 2 ನಡೀತಾ ಇದೆ, 2.5 ನಡೆಯುತ್ತೆ, ಇದು ಇಟ್ ಈಸ್ ಕಂಟಿನ್ಯೂ. ಅದೇ ತರ ಈಗ ಮಹಾದೇವ್ ಅಂತ ಅದಾದ್ಮೇಲೆ ಒಂದು ಮಹಾದೇವ್ ಆಪರೇಷನ್ ಮಹಾದೇವ್ ಅಂತ ಕೊಟ್ರು. ಈ ಟೆರರಿಸ್ಟ್ ಎಲ್ಲ ಔದ್ಕೊಂಡಿದ್ರು, ಯಾಕೆಂದ್ರೆ ಆ ಬೆಟ್ಟದ ಹೆಸರು ಮಹಾದೇವ್ ಅಂತ. ಓಕೆ ಓಕೆ ಓಕೆ. ಆ ಬೆಟ್ಟದ ಹೆಸರಿಗೆ ಮಹಾದೇವ್ ಇದ್ದ ಕಾರಣ ಅದಕ್ಕೆ ಆಪರೇಷನ್ ಮಹಾದೇವ್ ಅಂತ ಕೊಟ್ರು. ಈಗ ಆಪರೇಷನ್ ಪವನ್ ನೀವು ಇದು IPKF ಕೇಳಿರ್ಬೋದು, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್ ಇನ್ ಲಂಕಾ. ಶ್ರೀಲಂಕಾ. ಅಲ್ಲಿ ಬಂದು ಆಪರೇಷನ್ ಪವನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅದು ರಿಲೇಷನ್ ಟು ದ ನಮ್ಮ ಇದು ರಾಮಾಯಣ. ಅಂದ್ರೆ ಹನುಮಂತ ಹೋಗಿ ಲಂಕಾವನ್ನು ಹೇಗೆ ಸುಟ್ಟ ಬರ್ಬಾತ್ ಮಾಡ್ದ, ಅದನ್ನು ಅದಕ್ಕೆ ರಿಲೇಷನ್ ಆಗಿ ಎಲ್ಲ ಹೆಸರು ರಿಲೆವೆಂಟ್ ನೇಮ್. ನಮ್ಮ ಟ್ರೈನ್ ಗಳನ್ನು ಕೊಡ್ಬೇಕಾದ್ರೆ ಎಷ್ಟು ಯೋಚನೆ ಮಾಡಿ ಇತ್ತೀಚೆಗೆ ಈ ಥರ ಹೆಸರುಗಳೆಲ್ಲ ಚೇಂಜ್ ಆಗ್ತಿರೋದೆಲ್ಲ ಇತ್ತೀಚೆಗೆ. ಮೊದಲು ಅಷ್ಟು ಇಲ್ಲೇ ಇರಲಿಲ್ಲ. ಆಪರೇಷನ್ ಯಾವ್ದಾದ್ರು ಇವಾಗ ನಮ್ದು ಆಪರೇಷನ್ ರೀಡಲ್ ಅಂತಿತ್ತು. ನೀವು ಎಷ್ಟು ಆಪರೇಷನ್ ಭಾಗವಹಿಸಿರಿ ಸರ್? ನಾನು ಬಂದು ಅದೇ 2 ವಾರ್ಸ್ ಅಂಡ್ ಆಪರೇಷನ್ ಒಂದು ಇದು ವಿಜಯದವ್ರದ್ದು ಬಂಗ್ಲಾಬಾದ್ ಇದು ಮತ್ತೆ ಇದೊಂದು ಪಾಕಿಸ್ತಾನ ಒಂದು ಇಂಡೋ ಪಾಕಿಸ್ತಾನ್ ವಾರ್ ಅಂತ. ಹೇಗಿತ್ತು ಅನುಭವಗಳು ಸರ್? ದಟ್ ಅವಾಗ ವಾರ್ ಅಂತಂದ್ರೆ ಸಪ್ರೇಟ್ ವಾರೇ ಅದು. ಐ ಕಾಲ್ಡ್ ಇಟ್ ಆಸ್ ಆಕ್ಚುಲಿ ಐ ನೇಮ್ಡ್ ಇಟ್ ಮೈ ಸೆಲ್ಫ್. ಎಲ್ಲರಿಗೂ ಹೇಳ್ತಾ ಇದ್ದಿದ್ದು ಹಿಂಗೆ, ಇಟ್ ವಾಸ್ ಎ ಸ್ಟ್ರೀಟ್ ಡಾಗ್ ಫೈಟ್ ಇನ್ 1965. ಯಾಕಂದ್ರೆ ಆ ಟ್ಯಾಂಕ್ಸ್ಗಳು ಹಂಗೆ ಹೊಡೆದಾಡ್ಕೊಂಡ್ವು ಅವಾಗ. ಈವನ್ ಟ್ಯಾಂಕ್ಸ್ ಜನಗಳನ್ನ ಬಿಡಿ, ನಮ್ಮ ಸೈನ್ಯದವರಂತೂ ಹಂಗೆ ಹೊಡೆದಾಡಿದ್ರು, ಅದು ಬೇರೆ ವಿಷಯ. ಇದು ಕಚ್ಚಾಡ್ಕೊಂಡು ಹೊಡೆದಾಡ್ಬಿಟ್ಟಿದೆ. ಕ್ಯಾನ್ ಟು ಆ್ಯಂಡ್ ಫೈಟ್ ಎಲ್ಲ ನಡೆದಿದೆ ಅವಾಗ. ಇಟ್ ವಾಸ್ ದೇರ್ ಅಂತ. ಸೊ ದಟ್ಸ್ ವೈ ಐ ಕಾಲ್ಡ್ ಇಟ್ ಆಸ್ ಎ ಸ್ಟ್ರೀಟ್ ಡಾಗ್ಸ್ ಫೈಟ್ ಅಂತ ಕರೆದಿದ್ದೆ ನಾನು ಅದಕ್ಕೆ. ಆ ಥರ ಬಳ್ಕೊಂಡು ಗಲಗ ಮಾಡ್ಕೊಂಡು ಆಡಿದ್ರು ಅವಾಗ ಇದನ್ನು. ಬಿಕಾಸ್ 62ನೊಳಗೆ ಏಟ್ ಬಿದ್ದಿತ್ತು ನೋಡಿ, ಅದನ್ನೆಲ್ಲ ತೀರಿಸ್ಕೊಳ್ಬೇಕು ಅಂತ ಆಯ್ತದು ಅವಾಗ. 62ನಲ್ಲಿ ಚೈನಾ ವಾರ್ದು ಬಹಳ ಏಟ್ ತಿಂದಿದ್ವಿ ನಾವು. ಬಿಕಾಸ್ ದೇರ್ ವರ್ ನೋ ವೆಪನ್ಸ್ ಅಟ್ ಆಲ್ ವಿತ್ ಅಸ್ ಅಟ್ ದಟ್ ಟೈಮ್. 303 ರೈಫಲ್ ಬಿಟ್ರೆ ಬೇರೆ ಏನು ಅಂತದ್ದು ಇರದೇ ಇರಲಿಲ್ಲ. ಇನ್ನೊಂದು ಸ್ಟನ್ ಗನ್ ಇಷ್ಟುದ್ದದ್ದಿತ್ತು, ಅದರೊಳಗೆ ಒಂದು 20 rounds ಹೊಡಿಬೋದು ದಗ್ಗ ಅಂತ ಮುಗೀತು ಅತ್ಲಕ್ಕೆ. ವಾಟ್ ಇಸ್ ಸ್ಟೇಟಸ್ ಆಫ್ ದಿ ಏನು ಆರ್ಮಿ ಇನ್ ಇಂಡಿಯಾ ಈಗ ಇವತ್ತಿನ ಸ್ಟೇಟ್? ಇವಾಗ ಇಟ್ ಈಸ್ incomparable. Sir, it is the 4th biggest and fantastic, most efficient army it is now. Most efficient army, both in army, air force and navy. ಈಗ ಇನ್ನೊಂದು ಹೆಮ್ಮೆಯ ವಿಷಯ ಏನಂದ್ರೆ, ಜಸ್ಟ್ ಲಾಸ್ಟ್ ಮಂತ್ ಅಕ್ಟೋಬರ್ ಅಲ್ಲಿ ವಿ ಹ್ಯಾವ್ ಸರ್ಪಾಸ್ಡ್ ಚೈನಾ ಇನ್ ಏರ್ ಫೋರ್ಸ್ ಪವರ್ಸ್. ವಿ ಆರ್ 3rd in the world. Very good. India is 3rd efficient air force in the world. Air force. Abba.